ಹೇ, ಹಿಂದ್ಗಡೆ ಮನೇಲಿ ಯಾರೋ ಸತ್ತೋಗಿದ್ದಾರೆ. ಹೌದಾ? ಅಯ್ಯೋ, ಈಗ ಅವ್ರನ್ನ ಮಣ್ಣಲ್ಲಿ ಹಾಕ್ತಾರೆ. ಸತ್ ಮೇಲೆ ಯಾರಿಗೂ ಕೂಡ ಎದ್ದು ಬರಕ್ ಆಗೋದಿಲ್ಲ ಅಲ್ವಾ? ಬರ್ತಾರೆ, ದೆವ್ವ ಆಗಿ ಬರ್ತಾರೆ. ಅಕ್ಕ ಸುಮ್ಮನಿರು, ಹೆದರ್ಸ್ಬೇಡ. ನಮ್ಮಮ್ಮ ಹೇಳಿದ್ರು ಸತ್ ಮೇಲೆ ಎಲ್ಲರೂ ನಕ್ಷತ್ರ ಹಾಕ್ತಾರೆ ಅಂತ. ಇಲ್ಲ ದೆವ್ವ ಹಾಕ್ತಾರೆ, ಇಲ್ಲ ನಕ್ಷತ್ರ ಹಾಕ್ತಾರೆ, 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 ಇಲ್ಲ ದೆವ್ವ ಹಾಕ್ತಾರೆ, ನಕ್ಷತ್ರ ದೆವ್ವ ಹಾಕ್ತಾರೆ, ಇಲ್ಲ ನಕ್ಷತ್ರ. ಜೆಸಿ, ಏನ್ ಸೌಂಡ್ ಅದು? ಎಲ್ರು ಬನ್ನಿ ಇಲ್ಲಿ. ಅಮ್ಮ, ಆಂಟಿ, ಸತ್ ಮೇಲೆ ನಕ್ಷತ್ರ ಹಾಕ್ತಾರೆ ತಾನೆ? ಇಲ್ಲ. ಮತ್ತೆ ದೆವ್ವ ಹಾಕ್ತಾರೆ ತಾನೆ ಆಂಟಿ? ಇಲ್ಲ. ಯಾಕೆ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ? ಅಮ್ಮ, ಇವ್ರು ಅವಾಗ್ಲಿಂದ ಸತ್ತೋರು ನಕ್ಷತ್ರ ಹಾಕ್ತಾರೆ, ದೆವ್ವ ಹಾಕ್ತಾರೆ ಅಂತ ಜಗಳ ಆಡ್ತಿದ್ದಾರೆ. ಆಂಟಿ, ಮತ್ತೆ ನೀವ್ ಹೇಳಿ, ಏನಾಗ್ತಾರೆ? ಸತ್ಮೇಲೆ ಯಾರು ಏನೂ ಆಗೋದಿಲ್ಲ ಮಕ್ಕಳೇ, ಎಲ್ರೂ ಸಮಾಧಿಲೇ ಇರ್ತಾರೆ. ಅಮ್ಮ, ಮತ್ತೆ ಅವ್ರು ಚರ್ಚಲ್ಲಿ ಹೇಳ್ತಿದ್ರು ಯೇಸು ಸ್ವಾಮಿ ಸಮಾಧಿ ಮಾತ್ರ ಕಾಲಿದೆ ಅಂತ. ಯಾಕೆ? ಹೌದಾ ಆಂಟಿ? ಯೇಸು ಸ್ವಾಮಿ ಯಾರು? ಸಮಾಧಿಯಿಂದ ಎದ್ದು ಬರೋದು ಪಾಸಿಬಲ್ಲ? ಜೆಸಿ, ಮುಂದೆ ಬಾ, ಹೇಳ್ತೀನಿ. ಮಕ್ಕಳೇ, ಯೇಸು ಸ್ವಾಮಿ ನಿಜವಾದ ದೇವರು. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾವು ಕೂಡ ಆತನನ್ನು ನೋಡಿ ಗಡಗಡನೆ ನಡುಗುತ್ತೆ. ಆತನು ಮರಣದ ಮುಳ್ಳನ್ನು ಮುರಿದ ಮಹಾವೀರನು. ಮರಣವನ್ನೇ ತನ್ನ ಪಾದದ ಕೆಳಗೆ ಇಟ್ಟ ಮಹಾರಾಜಾಧಿರಾಜನು. ಯೇಸು ಸ್ವಾಮಿ ಅಷ್ಟು ಪವರ್ಫುಲ್ ಇದ್ರಲ್ಲ, ಮನುಷ್ಯ ತರ ಯಾಕೆ ಸತ್ರು? ಅವ್ರ ದೇವ್ರಲ್ವಾ? ಅವ್ರು ಯಾವ ರೀಸನ್ಗೆ ತಮ್ಮ ಪ್ರಾಣ ಕೊಟ್ರು? ಶಾಪವ ನಮ್ಮ ಪಾಪವ ತನ್ನ ರಕ್ತದಿ ಶುದ್ಧೀಕರಿಸಿದ, ಜೀವವ ನಿತ್ಯ ಜೀವವ ನಾವು ಪಡೆಯಲು ಹಿಂಸೆ ಸಹಿಸಿದ, ನಮಗಾಗಿ ಸಿಂಹಾಸನವ ತೊರೆದು ಬಂದ ಮಹನೀಯನೇ, ಏಸಯ್ಯ ನಿನ್ನ ಈ ತ್ಯಾಗವ
ಅಮ್ಮ, ಯೇಸು ಸ್ವಾಮಿ ನನಗಾಗಿ, ನಮ್ಮೆಲ್ಲರಿಗಾಗಿ ತನ್ನ ರಕ್ತವನ್ನೇ ಸಮರ್ಪಿಸಿದ್ರು ಅಲ್ವಾ? ಹಿಂಸೆ ನೋವನ್ನು ಅನುಭವಿಸಿ ಕೊನೆಗೆ ತಮ್ಮ ಪ್ರಾಣವನ್ನೇ ಕೊಟ್ರು. ಯೇಸು ಸ್ವಾಮಿ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರಲ್ವಾ ಆಂಟಿ? ಹೌದು ಮಕ್ಕಳೇ, ಯೇಸು ಸ್ವಾಮಿಯ ಪ್ರೀತಿ ನಿಷ್ಕಳಂಕವಾದ, ಅಂತ್ಯವೇ ಇಲ್ಲದ ಪ್ರೀತಿ. ದೇವರು ಹೇಳಿದ ಪ್ರತಿಯೊಂದು ಮಾತುಗಳು ಸತ್ಯವೆಂದು ಇಡೀ ವಿಶ್ವಕ್ಕೆ ತೋರಿಸಲು ಅವರು ಮತ್ತೆ ಪುನರುತ್ಥಾನರಾದರು. ಮರಣದ ಶಕ್ತಿಯು ದೇವರ ಶಕ್ತಿಯ ಮುಂದೆ ಜಯಿಸಲಾರದೆಂದು ಇಡೀ ವಿಶ್ವಕ್ಕೆ ತಿಳಿಸಿದರು. ಯೇಸು ಸ್ವಾಮಿ ನಮಗೆ ತೋರಿಸಿದ ದಾರಿಯಲ್ಲಿ ವಿಶ್ವಾಸದಿಂದ ಬದುಕುವುದೇ ನಮ್ಮ ಜೀವನದ ನಿಜವಾದ ಅರ್ಥ. ಇವಾಗ ಹೇಳಿ ಮಕ್ಕಳೇ, ಪಾಪದ ಸಾಗರದಲ್ಲಿ ಮುಳುಗುತ್ತಿದ್ದ ಮಾನವರನ್ನು ರಕ್ಷಿಸಲು ಸ್ವರ್ಗದ ಸಿಂಹಾಸನವನ್ನು ಬಿಟ್ಟು ಭೂಮಿಗೆ ಬಂದವರು ಯಾರು? ನಮಗಾಗಿ ಪುನರುತ್ಥಾನರಾದ ಸಜೀವ ದೇವರು ಯಾರು? ಈಗಲೂ ಯಾವಾಗಲೂ ಸದಾ ನಮ್ಮ ಜೊತೆ ಇರುವ ದೇವರು ಯಾರು?